ನಮಸ್ಕಾರ. ನಾನು ಸುಮಾ ಎಸ್. ಈ ತರಗತಿಯಲ್ಲಿ ನಿಮಗೆ ಭೂಪಟದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಭೂಪಟಗಳು ಯಾತಕ್ಕೆ ತಿಳ್ಕೊಳ್ಬೇಕು? ಭೂಪಟದ ಒಂದು ಪ್ರಶ್ನೆ ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರಥಮ BA ವಿದ್ಯಾರ್ಥಿಗಳಿಗೆ ಇರುತ್ತೆ. 10 ಅಂಕಗಳಿಗೆ ಭೂಪಟದ ಪ್ರಶ್ನೆ ಇರುತ್ತೆ. ಅದರಲ್ಲಿ 10 ಸ್ಥಳಗಳನ್ನು ಕೊಟ್ಟಿರ್ತಾರೆ. ಆ 10 ಸ್ಥಳಗಳನ್ನು ಅದರ ಎಲ್ಲಿ ಬರುತ್ತೆ ಅಂತ ಹೇಳಿ ಅದರ ಅಸ್ತಿತ್ವವನ್ನು ಕುರಿತು ಒಂದು ಮಾರ್ಕ್ ಮಾಡಬೇಕು. ಎಲ್ಲಿ ಬರುತ್ತೆ ಆ ಪ್ರದೇಶ ಅಂಥೇಳಿ. ಅದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ಮತ್ತು ಆ ಪ್ರದೇಶದ ಪ್ರಾಮುಖ್ಯತೆ ಏನು, ಐತಿಹಾಸಿಕ ಪ್ರಾಮುಖ್ಯತೆ ಏನು ಅನ್ನೋದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಒಂದು ಸ್ಥಳದ ಬಗ್ಗೆ ಬರೆಯೋದಕ್ಕೆ ಮತ್ತು ಮಾರ್ಕ್ ಮಾಡೋದಕ್ಕೆ ಎರಡು ಸೇರಿ 1 ಅಂಕ ಇರುತ್ತೆ. ಹಾಗಾಗಿ 10 ಸ್ಥಳಗಳನ್ನು ಕೊಟ್ಟಿರ್ತಾರೆ. 10 ಸ್ಥಳಗಳ ಬಗ್ಗೆ ನಾವು ಒಂದೊಂದಾಗೆ ಮಾಹಿತಿಯನ್ನು ಬರೀತಾ ಹೋಗಬೇಕಾಗತ್ತೆ. ಅದನ್ನು ಗುರುತಿಸಬೇಕು ಮತ್ತು ಅದರ ಬಗ್ಗೆ ಒಂದು ವಾಕ್ಯದಲ್ಲಿ ಅಥವಾ 2 ವಾಕ್ಯದಲ್ಲಿ ಅದರ ಐತಿಹಾಸಿಕ ಮಹತ್ವವನ್ನು ಬರಿಬೇಕಾಗತ್ತೆ. ಯಾಕೆ ಭೂಪಟಗಳನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ಬಿಡೋಣ. ಸಾಮಾನ್ಯವಾಗಿ ಇತಿಹಾಸಕ್ಕೆ ಭೂಗೋಳಶಾಸ್ತ್ರ ಮತ್ತು ಕಾಲಗಣನಾಶಾಸ್ತ್ರ 2 ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿ ವಿದ್ವಾಂಸನಾಗಿರ್ತಕ್ಕಂತಹ ಹೆಕ್ಲೋಯಿಟ್ ಅಂತಕ್ಕಂತಹವನು ಹೇಳ್ತಕ್ಕಂಥವನು. ಏನು ಹಾಗಂತ ಹೇಳಿದರೆ, ಐತಿಹಾಸಿಕವಾಗಿ ನಾವೇನಾದರೂ ಹೇಳೋದಿದ್ರೆ ಅದು ಒಂದು ಭೂಗೋಳದ ಜ್ಞಾನ ಇರಬೇಕು ಮತ್ತು ಕಾಲಜ್ಞಾನ ಇರಬೇಕು, ಕಾಲದ ಅರಿವಿರಬೇಕು. ಯಾಕೆ ಅಂತ ಹೇಳಿದ್ರೆ ಅದೆರಡೂ ಕೂಡ ಇಲ್ಲದೆ ಹೋದರೆ ಅದು ಇತಿಹಾಸ ಆಗಲ್ಲ, ಕಥೆ ಆಗುತ್ತೆ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಅಂತ ಹೇಳಿದ್ರೆ ಯಾವ ಊರು ಗೊತ್ತಿಲ್ಲ, ಯಾವ ರಾಜ ಗೊತ್ತಿಲ್ಲ, ಏನೂ ಕೂಡ ಗೊತ್ತಿಲ್ಲ, ಅದು ಕಥೆ ಆಗತ್ತೆ ವಿನಃ ಇತಿಹಾಸ ಆಗೋಲ್ಲ. ಇತಿಹಾಸವನ್ನು ಹೇಳಬೇಕಿದ್ರೆ ಅದಕ್ಕೆ ನಿಖರವಾದಂತಹ ಮಾಹಿತಿ ಇರಬೇಕು. ಯಾವ ಊರು ಅನ್ನೋದು ಬೇಕು, ಯಾವ ಕಾಲ ಅನ್ನೋದು ಬೇಕು. ಹಾಗಾಗಿ ಭೂಗೋಳದ ಒಂದು ಭೌಗೋಳಿಕ ಸನ್ನಿವೇಶದ ಒಂದು ಅರಿವು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇರಬೇಕಾಗತ್ತೆ. ಈಗ ನಾವು ಈ ಒಂದು DSC 2 ಪತ್ರಿಕೆಯಾಗಿ ನಾವು ಪ್ರಾಚೀನ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಓದ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಏನೇನು ಪ್ರದೇಶಗಳು ಅದಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳು ಬರುತ್ತೆ, ಅಂತಹ ಸ್ಥಳಗಳಲ್ಲಿ 20 ಸ್ಥಳಗಳನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯ ತನ್ನ ಪಠ್ಯಕ್ರಮದಲ್ಲೇ ಸೇರಿಸಿಬಿಟ್ಟಿದೆ. ಅಂತಹ 20 ಸ್ಥಳಗಳಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ 10 ಸ್ಥಳಗಳ ಬಗ್ಗೆ ಕೊಡ್ತಾರೆ. ಈ 20 ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಅವರು ತಿಳ್ಕೊಳ್ಳೋದೇ ಈ ಒಂದು ತರಗತಿಯ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಈಗ ಭಾರತ ತನ್ನದೇ ಆದಂತಹ ಸಂಸ್ಕೃತಿಯನ್ನು, ಪರಂಪರೆಯನ್ನು ಹೊಂದಿರತಕ್ಕಂಥದ್ದು. ಹೀಗಾಗಿ ಪಾರಂಪರಿಕವಾಗಿ ಹಲವಾರು ಸ್ಥಳಗಳು ಪರಂಪರೆಯ ತಾಣಗಳು ಅಂಥೇಳಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಆ ಪ್ರದೇಶಗಳು ಎಲ್ಲಿ ಬರುತ್ತೆ, ಅದರ ಪ್ರಾಮುಖ್ಯತೆ ಏನು ಅಂಥೇಳಿ ಗೊತ್ತಿರೋದ್ರಿಂದ ನಮಗೆ ಒಂದು ನಿಖರವಾದಂತಹ ಒಂದು ವ್ಯೂ ನಮ್ಮ ಕಣ್ಣೆದುರುಗಡೆ ಬರುತ್ತೆ. ಹೀಗಾಗಿ ಅದರ ಭೌಗೋಳಿಕ ಜ್ಞಾನದ ಅರಿವನ್ನು ಮೂಡಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ರೀತಿಯ ಒಂದು ಈಗ ಉದಾಹರಣೆಗೆ ನಾವು ಎಷ್ಟೇ ಪ್ರಗತಿಯನ್ನು ಸಾಧಿಸಲಿ, ನಾವು ಪ್ರವಾಸಕ್ಕೆ ಹೋಗಬೇಕು ಅಂದಾಗ ಸಾಮಾನ್ಯವಾಗಿ ಎಷ್ಟೇ ಆಧುನಿಕ ತಂತ್ರಜ್ಞಾನ ಎಲ್ಲ ಬಳಸ್ಕೊಳ್ಳಿ, ಐತಿಹಾಸಿಕ ಸ್ಥಳಗಳೇ ಇವತ್ತು ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿ ಹೊಂದೋದಕ್ಕೆ, ಆ ಮೂಲಕ ಜಗತ್ತಿಗೆ ಆ ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿ ಹೊಂದೋದ್ರ ಮೂಲಕ ಜಗತ್ತಿಗೆ ಅರಿವನ್ನು ಮೂಡಿಸಿಕೊಟ್ಟಿದ್ದೇವೆ ಭಾರತದ ಐತಿಹಾಸಿಕ ಸ್ಥಳಗಳು ಯಾವ್ದು ಅಂಥೇಳಿ. ಜೊತೆಗೆ ಆ ಮೂಲಕ ರಾಷ್ಟ್ರದ ಆರ್ಥಿಕ ಸಮೃದ್ಧಿಗೂ ಕೂಡ ಅದು ಆರ್ಥಿಕ ಆದಾಯವಾಗಿ ಬರೋದಕ್ಕೂ ಕೂಡ ಕಾರಣವನ್ನು ಆಗಿದ್ದಾವೆ ಅಂತ ಹೇಳ್ಬೋದು. ಇಂತಹ ಐತಿಹಾಸಿಕ ಸ್ಥಳಗಳು ಯಾವ್ದ್ಯಾವುದು? ಮೊದಲಿಗೆ ನಾವು ಐತಿಹಾಸಿಕ ಸ್ಥಳಗಳನ್ನು ಕುರಿತು ನಾವು ಅದನ್ನು ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ಗುರುತಿಸಬೇಕಾಗಿ ಬರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಔಟ್ಲೈನ್ ಮ್ಯಾಪನ್ನು ಈ ರೀತಿ ನಿಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಕೂಡ ರಾಜ್ಯಗಳ ಒಂದು ಗಡಿಗಳು ಯಾವುದು ಕೂಡ ಇರೋದಿಲ್ಲ. ಇದೇನು ಭಾರತದ ಮ್ಯಾಪ್ ಹೀಗಿದೆ ಅಂತ ಹೇಳಿದ್ರೆ, ನಾವು ಓದುವಂತಹ ಕಾಲಘಟ್ಟ ಕ್ರಿಸ್ತ ಶಕ 1947ಕ್ಕೆ ಮುಂಚಿನದು. ಹಾಗಾಗಿ ಅಂದರೆ ಆರಂಭದ ಕಾಲದಿಂದ ಕ್ರಿಸ್ತಪೂರ್ವ 6ನೇ ಶತಮಾನದವರೆಗೆ ನಾವು ಇತಿಹಾಸವನ್ನು ಓದ್ತಾ ಇದ್ದೀವಿ ಅಂದಾಗ ಪಾಕಿಸ್ತಾನ ರಾಷ್ಟ್ರ ಬೇರೆಯಾಗಿದ್ದರ ಕಲ್ಪನೆ ಇಲ್ಲ. ಆಗ ಪಾಕಿಸ್ತಾನ ಮತ್ತು ಭಾರತ ಎರಡೂ ಕೂಡ ಒಂದಾಗಿ ಇದ್ದಂತಹ ವಿಶಾಲ ಭಾರತ.
ಇಂತಹ ವಿಶಾಲ ಭಾರತದ ಭೂಪಟವನ್ನು ನಿಮಗೆ ಕೊಡ್ತಾರೆ. ಅದರಲ್ಲಿ ಈ ಒಂದು ಮ್ಯಾಪ್ನಲ್ಲಿ ನಾವು 20 ಸ್ಥಳಗಳನ್ನು ಗುರುತಿಸಿ ತೋರಿಸಿದ್ದೀವಿ. ಆದರೆ ನಿಮಗೆ ಎಕ್ಸಾಮ್ನಲ್ಲಿ ನಿಮಗೆ ಕೇವಲ 10 ಸ್ಥಳಗಳ ಬಗ್ಗೆ ಮಾತ್ರ ಬರೆಯೋದಕ್ಕೆ ಇರುತ್ತೆ. ಆ ಸ್ಥಳಗಳು ಎಲ್ಲಿ ಬರ್ತಾವೆ, ಯಾವ ರಾಜ್ಯದಲ್ಲಿ ಬರುತ್ತೆ, ಯಾವ ಪ್ರದೇಶ, ಯಾವ ದಿಕ್ಕಿನಲ್ಲಿ ಬರುತ್ತೆ ಅಂಥೇಳಿ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡಬೇಕು. ಅದಕ್ಕೆ ಅರ್ಧ ಮಾರ್ಕ್ಸು. ಮತ್ತು ಅದರ ಬಗ್ಗೆ ಅದರ ಐತಿಹಾಸಿಕ ಒಂದು ಮಹತ್ವ ಏನು ಅಂಥೇಳಿ 1 ಅಥವಾ 2 ವಾಕ್ಯದಲ್ಲಿ ಬರೆಯೋದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ಈ ರೀತಿ 10 ಸ್ಥಳಗಳನ್ನು ಗುರುತಿಸೋದು, ಆ ಪ್ರದೇಶದಲ್ಲಿ ಒಂದು ಚುಕ್ಕೆ ಇಟ್ಟು ಅದರ ಪಕ್ಕದಲ್ಲೇ ಆ ಸ್ಥಳದ ಹೆಸರನ್ನು ಬರೀಬೇಕು. ಒಂದು ಅಥವಾ ಅದು ನಂಬರ್ಸ್ ಕೊಟ್ಟಿರ್ತಾರೆ 1 2 3 4 10 ತನಕ. ಅದನ್ನು 10 ತನಕ ಅದು ನಂಬರ್ಸ್ ಏನೇನು ಅಂತ ಹೇಳಿ ನಂಬರ್ಸ್ ಕೂಡ ಹಾಕಿ ಅದರ ಪಕ್ಕದಲ್ಲೇ ಆ ಸ್ಥಳದ ಹೆಸರನ್ನು ಬರಿಬೋದು. ಅಥವಾ ಈ 2 ಕಡೆಗಳಲ್ಲಿ ಅದರ ಪಕ್ಕದಲ್ಲಿ ಸ್ಥಳಗಳ ಹೆಸರುಗಳನ್ನು ಕೂಡ ಬರಿಬೋದು. ಯಾವುದು ಸೂಕ್ತ ಅನಿಸುತ್ತೋ ಆ ಥರ ಬರೀರಿ. ಅದನ್ನು ಬರೆದಾದ ನಂತರದಲ್ಲಿ ನಿಮ್ಮ ಆನ್ಸರ್ ಬುಕ್ನಲ್ಲಿ ಅವರು ಏನು ಸ್ಥಳಗಳನ್ನು ಕೊಟ್ಟಿದ್ದಾರೆ ಆ ರೀತಿ ಅದರ ಪ್ರಾಮುಖ್ಯತೆ ಏನು ಅಂಥೇಳಿ 1 2 3 ಕ್ವಶನ್ ನಂಬರ್ ಹಾಕಿ 1 2 3 ಅಂಥೇಳಿ ಸ್ಥಳಗಳ ಬಗ್ಗೆ ಮಾಹಿತಿ ನೀಡ್ತಾ ಹೋಗಬೇಕು. ಅಂತಹ ಸ್ಥಳಗಳು ಯಾವ್ದು ಅಂತ ಹೇಳಿ ನಿಮಗೆ ಯಾವ ಸ್ಥಳಗಳ ಬಗ್ಗೆ ಕೇಳ್ತಾರೆ ಅನ್ನೋದನ್ನು ಹೇಳ್ತಾ ಹೋಗೋಣ. ಮೊದಲನೇದಾಗಿ ಪಾವಾಪುರಿ. ಇದು ಬಿಹಾರದಲ್ಲಿದೆ. ಮಹಾವೀರ ಪಾವಾಪುರಿಯಲ್ಲಿ ಪರಿನಿರ್ವಾಣವನ್ನು ಹೊಂದ್ತಾನೆ. ನಿರ್ವಾಣ ಅಂದರೆ ಮೋಕ್ಷವನ್ನು ಪಡ್ಕೊಂಡಂತಹ ಸ್ಥಳ. ಜೈನ ಧರ್ಮದ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ರಾಜಗೃಹ ಬೌದ್ಧ ಕೇಂದ್ರವಾಗಿ, ಬೌದ್ಧ ಕ್ಷೇತ್ರವಾಗಿ ಹೆಸರನ್ನು ಪಡ್ಕೊಂಡಿದೆ. ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮೊಟ್ಟ ಮೊದಲ ಬೌದ್ಧ ಮಹಾಸಮ್ಮೇಳನ ನಡೆದಿದ್ದು. ಮುಖ್ಯವಾಗಿ ಇದು ಮಗಧದ ಆರಂಭದ ರಾಜಧಾನಿ, ಮೊದಲ ರಾಜಧಾನಿಯಾಗಿ ಕೂಡ ತನ್ನ ಅಸ್ತಿತ್ವವನ್ನು ಪಡ್ಕೊಂಡಿರುತ್ತೆ. ಮೂರನೇದಾಗಿ ಬುದ್ಧಗಯ. ಬುದ್ಧಗಯ ಬಿಹಾರದಲ್ಲಿದೆ. ಬುದ್ಧ ಇಲ್ಲಿ ಜ್ಞಾನೋದಯವನ್ನು ಒಂದು ಅರಳಿ ವೃಕ್ಷದ ಕೆಳಗೆ ಜ್ಞಾನೋದಯವನ್ನು ಪಡ್ಕೊಳ್ತಾನೆ. ಅದು ಬೋಧಿ ವೃಕ್ಷ ಅಂತಲೇ ಹೆಸರನ್ನು ಪಡ್ಕೊಳ್ಳುತ್ತೆ. ಬುದ್ಧ ಜ್ಞಾನೋದಯವನ್ನು ಪಡೆದಂತಹ ಸ್ಥಳ. ನಾಲ್ಕನೇದು ಕಾಶಿ, ಉತ್ತರ ಪ್ರದೇಶದಲ್ಲಿದೆ. ಈ ಕಾಶಿ ಗಂಗಾ ನದಿಯ ಎಡ ದಡದ ಮೇಲೆ ಇರ್ತಕ್ಕಂತಹ ಪುಣ್ಯಕ್ಷೇತ್ರ. ಹಿಂದೂಗಳ ಪ್ರಾಚೀನ ಭಾರತದ ಒಂದು ಶಿಕ್ಷಣ ಕೇಂದ್ರವಾಗಿ ಕೂಡ ಹೆಸರನ್ನು ಪಡ್ಕೊಳ್ಳುತ್ತೆ. ಹಿಂದೂಗಳ ಪಾಲಿಗೆ ಅತ್ಯಂತ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಜೊತೆಗೆ ಈ ಒಂದು ಕಾಶಿಯ ದಡದಲ್ಲಿ ಇರತಕ್ಕಂತಹ ಗಂಗೆಯಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದರ ಮೂಲಕವಾಗಿ ನಮ್ಮ ಕರ್ಮಗಳನ್ನು ಕಳ್ಕೊಳ್ಬೋದು ಮತ್ತು ಅಂತಿಮ ಸಂಸ್ಕಾರಗಳನ್ನು ಕೂಡ ನಡೆಸೋದಕ್ಕೆ ಅಲ್ಲಿ ಇರ್ತಕ್ಕಂತಹ ಅವಕಾಶ ಇದೆ. ಜೊತೆಗೆ ವಾರಣಾಸಿ ಅಥವಾ ಬನಾರಸ್ ಅಂತಲೂ ಕೂಡ ಅದಕ್ಕೆ ಹೆಸರಿದೆ. ಮುಖ್ಯವಾಗಿ ಕಾಶಿ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥದ್ದು ಅಲ್ಲಿನ ಪ್ರಸಿದ್ಧ ದೇವರಾಗಿರ್ತಕ್ಕಂತಹ ಕಾಶಿ ವಿಶ್ವನಾಥನ ದೇವಾಲಯ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಐದನೇದಾಗಿ ಕೌಸಾಂಬಿ, ಪ್ರಾಚೀನ ಭಾರತದ ಪ್ರಮುಖ ನಗರಗಳಲ್ಲಿ ಒಂದು. ಇದು ವತ್ಸ ರಾಜ್ಯದ ರಾಜಧಾನಿಯಾಗಿರುತ್ತೆ. ಜೊತೆಗೆ 16 ಮಹಾಜನಪದಗಳು ಅಂಥೇಳಿ ಗಣರಾಜ್ಯಗಳಿರ್ತವೆ. ಆ 16 ಮಹಾಜನಪದಗಳಲ್ಲಿ ಒಂದಾಗಿರುತ್ತೆ. ಇದು ಯಮುನಾ ನದಿಯ ದಡದ ಮೇಲಿರ್ತಕ್ಕಂತಹ ಒಂದು ಕ್ಷೇತ್ರ. ಲಾರ್ಡ್ ಬುದ್ಧ ಅಥವಾ ಗೌತಮ ಬುದ್ಧ ಇಲ್ಲಿ ಹಲವು ದಿನಗಳ ಕಾಲ ತಂಗಿದ್ದ ಅನ್ನೋದು ಆ ಮೂಲಕ ಬೌದ್ಧ ಧರ್ಮದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದು ಅಂಥೇಳಿ ಕರೆಯಲ್ಪಟ್ಟಂತಕ್ಕದ್ದು. ಆರನೇದಾಗಿ ಸಾರನಾಥ, ಅದು ಉತ್ತರ ಪ್ರದೇಶದಲ್ಲಿದೆ. ಬುದ್ಧ ತಾನು ಪಡೆದಂತಹ ಜ್ಞಾನವನ್ನು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಾರನಾಥದ ಹರಿಣೋದ್ಯಾನದಲ್ಲಿ, ಜಿಂಕೆಯ ವನದಲ್ಲಿ ತನ್ನ 5 ಜನ ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾನೆ. ಇದರ ಹಿನ್ನೆಲೆಯನ್ನು, ಪ್ರಾಮುಖ್ಯತೆಯನ್ನು ತಿಳಿಸಿಕೊಡೋದಕ್ಕೋಸ್ಕರ ಅಶೋಕ ಒಂದು ಸ್ತಂಭ ಶಾಸನವನ್ನು ಈ ಒಂದು ಸಾರನಾಥದಲ್ಲಿ ಕಂಡರಿಸ್ತಾನೆ. ಮುಖ್ಯವಾಗಿ 4 ಸಿಂಹಗಳು, 4 ಧರ್ಮಚಕ್ರಗಳು ಇರುವಂತಹ ಬೋಧಿಗೆಯನ್ನು ಆ ಸ್ತಂಭದ ಮೇಲೆ ನಿಲ್ಲಿಸ್ತಾನೆ. ಆ ಒಂದು ಬೋಧಿಗೆ ನಮ್ಮ ಭಾರತದ ರಾಷ್ಟ್ರ ಲಾಂಛನವಾಗಿ ಕೂಡ ಇರ್ತಕ್ಕಂಥದ್ದು. ಏಳನೇದಾಗಿ ಅಯೋಧ್ಯ, ಉತ್ತರ ಪ್ರದೇಶದ ಒಂದು ಮುಖ್ಯ ನಗರ. ಮುಖ್ಯವಾಗಿ ಸರಿಯೂ ನದಿ ದಡದಲ್ಲಿದೆ. ಸಾಕೇತ ಅಂತಕ್ಕಂತಹ ಹೆಸರಿನಿಂದಲೂ ಪ್ರಾಚೀನ ಕಾಲದಲ್ಲಿ ಇದನ್ನು ಕರೀತಾ ಇದ್ರು. ಕೋಸಲ ರಾಜ್ಯದ ರಾಜಧಾನಿಯಾಗಿತ್ತು ಮತ್ತು ಇದು ಶ್ರೀರಾಮನ ಜನ್ಮಸ್ಥಳ. ಹಾಗಾಗಿ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಅಂತ ಹೇಳಿ ಇದನ್ನು ಕೂಡ ಹಿಂದೂಗಳು ಭಾವಿಸ್ತಾರೆ.
ಎಂಟನೇದು ಲುಂಬಿನಿ ವನ. ಇದಕ್ಕೆ ರುಮಿಂದೈ ಅಂತಲೂ ಕೂಡ ಹೆಸರಿದೆ. ಈ ಲುಂಬಿನಿ ವನ ಮುಖ್ಯವಾಗಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು, ಇದಿರ್ತಕ್ಕಂಥದ್ದು ಭಾರತ ಮತ್ತು ನೇಪಾಳದ ಗಡಿ ಭಾಗದಲ್ಲಿ. ಇದು ಗೌತಮ ಬುದ್ಧನ ಜನ್ಮಸ್ಥಳ ಅಂತಕ್ಕಂತಹ ಹೆಸರು ಪಡ್ಕೊಂಡಿದೆ. ಈ ರುಮಿಂದೈನಲ್ಲಿ ಶಾಕ್ಯಮುನಿ ಬುದ್ಧ ಇಲ್ಲಿ ಜನಿಸಿದನು ಅಂತ ಹೇಳಿ ಅಶೋಕ ಲುಂಬಿನಿ ವನದಲ್ಲಿ ಒಂದು ಶಾಸನವನ್ನು ಕೂಡ ಕೆತ್ತಿಸಿದಾನೆ. ಒಂಬತ್ತನೇದು ಮಿಥಿಲ, ಬಿಹಾರದಲ್ಲಿದೆ. ಮುಖ್ಯವಾಗಿ ವಿದೇಹ ರಾಜ್ಯದ ರಾಜಧಾನಿಯಾಗಿರುತ್ತೆ. ಈ ಒಂದು ರಾಜ್ಯದ ಮುಖ್ಯ ದೊರೆ ಜನಕ. ಜನಕ ಮಹಾರಾಜ, ಸೀತಾಮಾತೆಯ ತಂದೆ ಜನಕ. ಜನಕನ ಮಗಳಾಗಿದ್ದರಿಂದ ಜಾನಕಿ ಅಂತಲೂ ಕೂಡ ಸೀತೆಯನ್ನು ಕರಿತೀವಿ. ವಿದೇಹ ರಾಜ್ಯದ ರಾಜಕುಮಾರಿ ಆಗಿದ್ದರಿಂದ ವೈದೇಹಿ ಅಂತಲೂ ಕೂಡ ಕರಿತೀವಿ. ಜನಕ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಅವನು ದೊರೆಯಾಗಿ ಅಷ್ಟೇ ಅಲ್ಲ, ಆತ ಶ್ರೇಷ್ಠ ವಿದ್ವಾಂಸ ಕೂಡ ಆಗಿರ್ತಾನೆ. ರಾಜ ಋಷಿ ಎನ್ನುವಂತಹ ಒಂದು ಹೆಸರನ್ನು ಕೂಡ ಪಡ್ಕೊಂಡಂಥವನು. ಮುಖ್ಯವಾಗಿ ಈ ಒಂದು ಮಿಥಿಲಾ ನಗರ ಉತ್ತರ ವೇದಗಳ ಕಾಲದಲ್ಲಿ ಒಂದು ಪ್ರಮುಖ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿರುತ್ತೆ. ಹತ್ತನೇದು ವೈಶಾಲಿ. ವೈಶಾಲಿ ಬಿಹಾರದಲ್ಲಿದೆ. ಪ್ರಾಚೀನ ಭಾರತದಲ್ಲಿ ಇದ್ದಂತಹ ಗಣರಾಜ್ಯಗಳಲ್ಲಿ ಒಂದು. ಆ ಒಂದು ವೈಶಾಲಿಯಲ್ಲಿ ಗೌತಮ ಬುದ್ಧನ ತಂದೆಯಾಗಿರ್ತಕ್ಕಂತಹ ಮಹಾವೀರನ ತಂದೆಯಾಗಿರ್ತಕ್ಕಂತಹ ಸಿದ್ಧಾರ್ಥ ಇದ್ದಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ವೈಶಾಲಿಯಲ್ಲಿ ಎರಡನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 377ರಲ್ಲಿ ನಡೆದಿದೆ. ಹಾಗಾಗಿ ಒಂದು ಕಡೆ ಜೈನ ಧರ್ಮದ ಕೇಂದ್ರನೂ ಹೌದು, ಇನ್ನೊಂದು ಕಡೆ ಬೌದ್ಧ ಧರ್ಮದ ಒಂದು ಸಮ್ಮೇಳನ ನಡೆದಂತಹ ಪ್ರದೇಶ ಕೂಡ ಹೌದು. 11ನೇದಾಗಿ ಹಸ್ತಿನಾಪುರ. ಇದು ಉತ್ತರ ಪ್ರದೇಶದಲ್ಲಿದೆ, ಮೀರತ್ ಜಿಲ್ಲೆಯಲ್ಲಿದೆ. ಅದು ಗಂಗಾ ನದಿಯ ಬಲದಂಡೆಯ ಮೇಲಿದೆ. ಇದು ಕುರು ರಾಜ್ಯದ ರಾಜಧಾನಿಯಾಗಿತ್ತು. ಮುಖ್ಯವಾಗಿ ಮಹಾಭಾರತದ ಕಾಲದಲ್ಲಿ ಕೌರವರ ರಾಜಧಾನಿಯಾಗಿತ್ತು ಹಸ್ತಿನಾಪುರ. 12ನೇದಾಗಿ ಹರಪ್ಪ. ಅದು ಈಗಿನ ಪಾಕಿಸ್ತಾನದ ಪಂಜಾಬಿನ ಮಾಂಟಗೊಮೆರಿ ಜಿಲ್ಲೆಯಲ್ಲಿ ರಾವಿ ನದಿಯ ದಡದ ಮೇಲಿದೆ. ಸಿಂಧೂ ನಾಗರಿಕತೆಯ ಪ್ರಮುಖವಾದಂತಹ ನೆಲೆ. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಅವಶೇಷಗಳು ಸಿಕ್ಕಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಹಾನ್ ಉಗ್ರಾಣದ ಒಂದು ಸಭಾಭವನ ಮತ್ತು ಕೆಲಸಗಾರರ ವಸತಿ ಗೃಹ ಇಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಉತ್ಖನನದ ಸಂದರ್ಭದಲ್ಲಿ ದೊರೆತಂತಹ ಕಟ್ಟಡ ಅವಶೇಷಗಳು. ನಂತರದಲ್ಲಿ ಮತ್ತೊಂದು ಅದೇ ರೀತಿಯ ನೆಲೆ ಕಾಲಿಬಂಗನ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧು ಕಣಿವೆ ನಾಗರಿಕತೆಯ ಒಂದು ಮುಖ್ಯ ನೆಲೆ ರಾಜಸ್ಥಾನದಲ್ಲಿ ಗಂಗಾನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಕಾಲಿಬಂಗನ್ ಸ್ಥಳೀಯ ಭಾಷೆಯಲ್ಲಿ ಕಪ್ಪು ಬಳೆಯ ಚೂರುಗಳು ಸಿಕ್ಕಂತಹ ಸ್ಥಳ. ಈ ಒಂದು ನಗರ ಮುಖ್ಯವಾಗಿ ಹರಪ್ಪಾಗಿಂತ ಮುಂಚೆ, ನಂತರ ಹರಪ್ಪ ಕಾಲದಲ್ಲಿ ಪ್ರೀ ಹರಪ್ಪನ್ ಮತ್ತು ಹರಪ್ಪನ್ ಕಲ್ಚರ್ ಸಂಬಂಧಪಟ್ಟಂತೆ ಅವಶೇಷಗಳು ದೊರೆತಂತಹ ಸ್ಥಳ. ಮತ್ತೊಂದು ಪ್ರಮುಖ ಸ್ಥಳ ಮೊಹೆಂಜೊದಾರೋ. ಇದು ಕೂಡ ಈಗಿನ ಪಾಕಿಸ್ತಾನದ ಲಾರ್ಕನಾ ಜಿಲ್ಲೆಯಲ್ಲಿ, ಮುಖ್ಯವಾಗಿ ಸಿಂಧ್ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದು. ಮುಖ್ಯವಾಗಿ ಇದು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಬೃಹತ್ ಸ್ನಾನಗೃಹ ದೊರೆತಂತಹ ಸ್ಥಳ. ಜೊತೆಗೆ ಇಲ್ಲಿ ಒಂದು ಕಂಚಿನ ನರ್ತಕಿಯ ವಿಗ್ರಹ ಕೂಡ ಮತ್ತು ಪುರೋಹಿತನ ಒಂದು ವಿಗ್ರಹ ಕೂಡ ಇಲ್ಲಿ ಅವಶೇಷಗಳಲ್ಲಿ ದೊರಕಿರ್ತಕ್ಕಂತಹ ಪ್ರಮುಖವಾದ್ದು. ನಂತರ ಮತ್ತೊಂದು ಪ್ರದೇಶ ಮೌಂಟ್ ಅಬು. ಮುಖ್ಯವಾಗಿ ಜೈನ ಕೇಂದ್ರವಾಗಿತ್ತು, ರಾಜಸ್ಥಾನದಲ್ಲಿದೆ. ದಿಲ್ವಾರ ಜೈನ ದೇವಸ್ಥಾನ ಇಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ. ಇದನ್ನು ಗುಜರಾತಿನ ಕುಮಾರಪಾಲ ಮೌಂಟ್ ಅಬು ದೇವಾಲಯವನ್ನು ನಿರ್ಮಾಣ ಮಾಡಿದಂಥವನು. ನಂತರ ಮತ್ತೊಂದು ಸ್ಥಳ ಧೋಲವೀರ. ಮುಖ್ಯವಾಗಿ ಗುಜರಾತಿನ ಕಚ್ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಸ್ಥಳ. ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ನೆಲೆ. ಜೊತೆಗೆ ಮುಖ್ಯವಾಗಿ ಸಿಂಧೂ ನದಿ ನಾಗರಿಕತೆಯ ಜನರು ನಿರ್ಮಿಸಿದಂತಹ ಮೊಟ್ಟ ಮೊದಲ ಜಲ ಸಂಗ್ರಹಣಾ ಕೇಂದ್ರ. ಅಂದರೆ
ಆ, ನೀರಿನ ನೀರಾವರಿ ಸೌಕರ್ಯಕ್ಕೋಸ್ಕರ ಅಣೆಕಟ್ಟನ್ನು ಕಟ್ಟಿದಂತಹ ಶ್ರೇಯಸ್ಸು ಸುಮಾರು 5,000 ವರ್ಷಗಳ ಹಿಂದೆ ಸಿಂಧೂ ನಾಗರಿಕತೆ ಜನರಿಗೆ ಸಲ್ತದೆ. ಮುಖ್ಯವಾಗಿ ಅಲ್ಲಿ ಮೆಟ್ಟಿಲುಗಳಿರ್ತಕ್ಕಂತಹ ಬಾವಿಯ ಅವಶೇಷ ಕೂಡ ಸಿಕ್ಕಿರ್ತಕ್ಕಂಥದ್ದನ್ನು ಕಾಣ್ಬೋದು. ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಪಟ್ಟಂತಹ ಒಟ್ಟು 8 ಪ್ರಮುಖ ನಗರಗಳಲ್ಲಿ 5ನೆಯ ದೊಡ್ಡ ನಗರ ಅಂತಕ್ಕಂತಹ ಹೆಸರನ್ನು ಪಡ್ಕೊಂಡಿದೆ ಧೊಲವೀರ. ವಲ್ಲಭಿ ಮತ್ತೊಂದು ಪ್ರದೇಶ, ಗುಜರಾತಿನ ಸೌರಾಷ್ಟ್ರ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಮೈತ್ರಕರ ರಾಜಧಾನಿಯಾಗಿರುತ್ತೆ. ಜೊತೆಗೆ ಇದು ಪ್ರಾಚೀನ ಭಾರತದ ವಿದ್ಯಾ ಕೇಂದ್ರದಲ್ಲಿ, ಶೈಕ್ಷಣಿಕ ಕೇಂದ್ರದಲ್ಲೂ ಕೂಡ ಬಂದಾಗಿರುತ್ತೆ. ಅದರ ಜೊತೆಗೆ ಹೀನಯಾನ ಪಂಥ, ಬೌದ್ಧ ಧರ್ಮದ ಹೀನಯಾನ ಪಂಥದ ಪ್ರಮುಖ ಕೇಂದ್ರ ಕೂಡ ಆಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಲೋಥಾಲ್ ಮುಖ್ಯವಾಗಿ ಸಿಂಧೂ ಕಣಿವೆ ನಾಗರಿಕತೆಯ ಮುಖ್ಯ ಸ್ಥಳ, ಮುಖ್ಯ ನೆಲೆ ಗುಜರಾತಿನ ತೀರದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಪ್ರಸಿದ್ಧವಾಗಿ ಲೋಥಾಲ್ನಲ್ಲಿ ಡಾಕ್ ಯಾರ್ಡ್ ಅಂತ ಹೇಳಿದ್ರೆ ಹಡಗು ಕಟ್ಟೆ ಅಥವಾ ಬಂದರಗಳ ಅವಶೇಷ ಸಿಕ್ಕಿದೆ. ಈ ಬಂದರನ್ನು ಕಂಡುಹಿಡಿದಂಥವರು ನಮ್ಮ ಕನ್ನಡಿಗರೇ ಆಗಿರ್ತಕ್ಕಂತಹ ಶಿಕಾರಿಪುರ ರಂಗನಾಥರಾವ್ SR ರಾವ್ ಅಂಥೇಳಿ, ಅವರಿಂದ ಉತ್ಖನನ ನಡೆದಂತಹ ಸ್ಥಳ ಅಂಥೇಳಿ ಹೇಳ್ಬೋದು. ಮತ್ತೊಂದು ಪ್ರದೇಶ ಸಾಂಚಿ ಮಧ್ಯಪ್ರದೇಶದಲ್ಲಿದೆ. ಬೌದ್ಧ ಸ್ತೂಪಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಅಶೋಕ ಸಾಮ್ರಾಟ ಈ ಬೌದ್ಧ ಸ್ತೂಪದ ನಿರ್ಮಾಣವನ್ನು ಮಾಡಿದಂಥವನು. ಇದು ಮುಖ್ಯವಾಗಿ ಇಟ್ಟಿಗೆಯಲ್ಲಿ ಕಟ್ಟಿದಂತಹ ಅರ್ಧ ವೃತ್ತಾಕಾರದ ಸ್ಮಾರಕ, ಜೊತೆಗೆ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳನ್ನು ಕೂಡ ಸುತ್ತಲೂ ಇಲ್ಲಿ ಕೆತ್ತಲಾಗಿದೆ. ಕೊನೆಯದಾಗಿ ಶ್ರವಣಬೆಳಗೊಳ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಒಂದು. ಇದು ಪ್ರಖ್ಯಾತ ಜೈನ ಕೇಂದ್ರವಾಗಿತ್ತು ಪ್ರಾಚೀನ ಕಾಲದಲ್ಲಿ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಈತ ತನ್ನ ಆಳ್ವಿಕೆಯ ಕೊನೆಯ ಹೊತ್ತಿಗೆ ಭದ್ರಬಾಹು ಗುರುವಿನ ಜೊತೆಯಲ್ಲಿ ಇಲ್ಲಿ ಬಂದು ಸಲ್ಲೇಖನ ವ್ರತವನ್ನು ಆಚರಣೆಯನ್ನು ಮಾಡಿ ಇಲ್ಲಿ ಪ್ರಾಣತ್ಯಾಗವನ್ನು ಮಾಡಿದಂತಹ ಸ್ಥಳ ಶ್ರವಣಬೆಳಗೊಳ. ಈ ರೀತಿ 1 ಅಥವಾ 2 ವಾಕ್ಯದಲ್ಲಿ ನಿಮಗೆ ಕೊಟ್ಟಂತಹ ಸ್ಥಳಗಳ ಐತಿಹಾಸಿಕ ಮಹತ್ವವನ್ನು ನೀವು ಬರೀಬೇಕಾಗತ್ತೆ. ಎಲ್ಲರೂ ಇದರ ಸದುಪಯೋಗನ ಪಡಿಸ್ಕೊಳ್ತೀರಾ ಅಂತ ಹೇಳಿ ನನ್ನ ಒಂದು ಬೋಧನೆಯನ್ನು ಮುಗಿಸ್ತೇನೆ. ನಮಸ್ಕಾರ.